ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಇವತ್ತು ಬಹಳ ಪ್ರಮುಖವಾದ ವಿಷಯ. ಮೊದಲನೇದಾಗಿ ನಿಮ್ಗೆ ಹೇಳುವಾಗ ಧರ್ಮಸ್ಥಳದ ಬಗ್ಗೆ ಆಯ್ಕೆ ಮಾಡ್ಕೊಳ್ಳೋದು ಕಾರಣ ಇದೆ. ಯಾಕಂದ್ರೆ ಆ ದಿನಕ್ಕೊಂದು ಚಂದ ಯಾವ್ಯಾವುದೋ ರೂಪ ಪಡಿತಾ ಇದೆ. ಎಲ್ಲಿವರೆಗೆ ಹೆಗ್ಗಡೆಯವರ ಒಂದು ವಿಷಯದಲ್ಲಿ ಸಂಶಯಾಸ್ಪದವಾದ ದೃಷ್ಟಿಕೊಂಡಿದ್ದೆವು. ಈಗ ಹೊಸದಾಗಿ ನಮ್ಮ ಚೆನ್ನಯ್ಯನೋ ಆ ವ್ಯಕ್ತಿ ಬಂದಾಗ ಇವ್ರ ಮೇಲೆ ಆರೋಪಗಳು ಹೊರಿಸ್ತಾ ಇದ್ದೇನೋ ಅದು ನಿಜ ಏನೋ ಅನ್ನೋದಿದ್ದು ಇವತ್ತು ಅದು ಮತ್ತೆ ಬದಲಾಗ್ತದೆ. ತಿಮ್ರೋಡಿ ಅವ್ರ ಮೇಲೆ ಮತ್ತು ಮಟ್ಟಣ್ಣವ್ರ ಮೇಲೆ ಈ ಗುಂಪಿನ ಸಂಶಯ ಬರುವಾಗ ವಾತಾವರಣ ಏನೇನೋ ಮಾತಾಡ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಬೇರೆ ಬೇರೆ ಚಾನಲ್ಗಳಿಗೆ ಇಂಟರ್ವ್ಯೂ ಕೊಟ್ಟಂಥ ಈ ಮೊದಲಿಗೆ ಏನು ಇಂಟರ್ವ್ಯೂ ಕೊಟ್ಟರು ಮಾಸ್ಕ್ ಮ್ಯಾನ್ ಆಗೋ ಪೂರ್ವದಲ್ಲ, ಇವತ್ತಿನ ಇಂಟರ್ವ್ಯೂಗಳನ್ನೆಲ್ಲ ಗಮನಿಸಿದಾಗ ಈ ವ್ಯಕ್ತಿ ಸಂದರ್ಭ ತಕ್ಕಾಗ ಹೊರಗಾಡ್ತಾನೆ, ಬದಲಾಯಿಸ್ತಾನೆ, ಇವನು ನಂಬುವಂಥ ವಿಷಯ ಅಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತಾಯಿದೆ. ಎಂಥ ಸಂಕಟ ಬಂದರೂ ಒಂದು ರಿಜಿಡ್ ಆಗಿರಬೇಕು ಅಥವಾ ಸತ್ಯನ ಹೇಳಬೇಕು. ಸತ್ಯ ಹೇಳದೆ ಹೋದಾಗ ಇಂಥವೆಲ್ಲ ಶುರುವಾಗಿಬಿಡ್ತಾವೆ. ಇವತ್ತು ಯಾವುದೋ ಭಯದಿಂದ ನಾನು ಚಿಕ್ಕ ಕೂತನೂ ಭಯ ಆಗಿರ್ಬೋದು, ಮತ್ತೇನೂ ಆಗಿರ್ಬೋದು, ಯಾವ್ಯಾವ್ದು ಭಯ ನಡುವಂತೆ ನಿಮ್ಗೆ ಗೊತ್ತದ. ಮಂಜುನಾಥ್ ಗೌಡ ಅನ್ನುವಂಥ ವ್ಯಕ್ತಿ ಪೊಲೀಸ್ ಅವ್ರನ್ನ ಹಂಚಿದ್ದು ಮಾಡಿದ್ದು ಗಮನಿಸಿದಾಗ SIT ಅವ್ರನ್ನ ಬೆದರಿಸಿಲ್ಲ ಮಾಡಿಲ್ಲ ಅಂತ ಹೆಂಗೆ ಹೇಳೋಕ್ಕಾಗ್ತದೆ? ಆ ವ್ಯಕ್ತಿ ಜೀವ ಬೆದರಿಕೆನ ಹಾಕಿಲ್ಲ ಅಂತ ಯಾವ ಆಧಾರ ಮೇಲೆ ಹೇಳೋಕ್ಕಾಗ್ತದೆ? ಹೇಳ್ಬೋದು, ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದಾರೆ, ನಾವು ಅಂತ ಇದ್ದೀವಿ. ಇವತ್ತಿಗೆ ಯಾವ ಕಾರಣದ ಈ ಮನುಷ್ಯ ತನ್ನ ನಾಲಿಗೆಯನ್ನು ಬದಲಾಯಿಸ್ತಾ ಇದ್ದಾನೆ, ಸಮಯಕ್ಕೆ ತಕ್ಕಂಗೆ ಬದಲಾಗ್ತಾ ಇದ್ದಾನೆ? ಇದರ ಉತ್ತರ ಹುಡುಕಬೇಕಾಗಿದೆ. ಇದಕ್ಕಿಂತ ಮುಖ್ಯವಾಗಿ ವಾಸ್ತವವಾಗಿ ಅಲ್ಲಿ ಏನೇನು ನಡೀತಾ ಇದೆ, ಅಲ್ಲಿ ಅನೇಕ ಸಾಕ್ಷಿ ಬಂದು ಹೇಳಿದ್ದಾರೆ. ಅವುಗಳ ಬಗ್ಗೆ ಇನ್ನೊಮ್ಮೆ ಸರಿಯಾಗಿ ಒಂದೇನಪ್ಪ ಅಂತಂದ್ರೆ ತನಿಖೆ ಆಗಲೇಬೇಕಂಥದ್ದು. ಆ ದಿಶೆಯಲ್ಲಿ ನಮ್ಮ SIT ಮಾಡ್ತಾಯಿದೆ. ಬಟ್ ಅಲ್ಲೂ ಕೆಲವೊಂದಿಷ್ಟು ದೋಷಗಳು ಕಾಣ್ತಾ ಇದ್ದಾವೆ. ಯಾಕಂದ್ರೆ ಭೂಮಿಯಲ್ಲಿ ಏನು ಹೋದಂಥ ಶರೀರಗಳಿದ್ದಾವ ಅಥವಾ ಅಲ್ಲಿಯ ಮೂಳೆಗಳಿದ್ದಾವ, ಅವುಗಳನ್ನು ತೆಗೆಯೋದಕ್ಕಾಗಿ ಇವರು ಬಳಸಿದಂಥ ರೀತಿ, ಅವರು ಎಲ್ಲಿ ತೋರಿಸೆಲ್ಲ ಹಡ್ಡಿದಂಥ ರೀತಿ ನೋಡಿದಾಗ 15-20 ವರ್ಷಕ್ಕಾಗಿನ 10-15 ವರ್ಷಕ್ಕಾಗಿನ ಇದ್ದಂಥ ಮೂಳುಗಳು ಯಾವ ರೀತಿ ಇದ್ದಾವೆ ಮಣ್ಣೆಲ್ಲ, ಅದು ಹೊಡಿದಂಡಿ ಮೇಲೆ ಹೆಂಗಿದ್ದಿತ್ತು, ತಂಪಿಗೆ ಯಾವ ರೀತಿ ಆಗಿತ್ತು, ಇವನ್ನೆಲ್ಲ ಅಭ್ಯಾಸ ಮಾಡಿಕೊಂಡು ಮಾಡಬೇಕಾಗಿತ್ತು. ಒಂದೊಂದು ಪಾಯಿಂಟನ್ನು ಸಹಿತ ವೈಜ್ಞಾನಿಕವಾಗಿ ಅವುಗಳನ್ನು ತನಿಖೆ ಮಾಡಿದರೆ ಇನ್ನೂ ಯೋಗ್ಯ ಆಗ್ತಿತ್ತು ಅನ್ನುವಂಥ ಮಾತುಗಳನ್ನ ಜಗದೀಶ್ ಅವ್ರು ಮಾತಾಡ್ತಾ ಇದ್ದಾರೆ ವಕೀಲರು. ಅದನ್ನು ನೋಡಿದಾಗ ಸಹಜವಾಗಿ SIT ಬಗ್ಗೆ ನೀವು ಸಂಶಯ ಬರ್ತಾ ಇದೆ. ಜೊತೆಗೆ ಆ ವ್ಯಕ್ತಿ ಮೇಲೂ ವಿಶ್ವಾಸ ಹೋಗ್ತಾ ಇದೆ. ಇದ್ರ ಜೊತೆ ಹೀಗಂತೀವಿ ತಿಮ್ಮರೋಟಿ ಅವ್ರು ಹೇಳೋದು ಆಗಲಿ, ಮತ್ತೇನೂ ನಮ್ಮ ಮಟ್ಟನವ್ರು ಹೇಳೋದಾಗಲಿ ಎಲ್ಲ ಸತ್ಯಂತೂ ನಾವು ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಒಂದು ಸತ್ಯಕ್ಕೆ ಹಲವು ಮಗ್ಗುಗಳು ಇರ್ತಾವೆ ಅನ್ನೋದು ನಾವು ವಾಸ್ತವವಾಗಿ ಬದುಕಿನ ತುಂಬ ನೋಡ್ಕೊಳ್ತಾ ಬಂದಿದ್ದೀವಿ ಇವತ್ತು. ಹೀಗಾಗಿ ತನಿಖೆ ಬಹಳ ಸೂಕ್ಷ್ಮವಾಗಬೇಕಾಗಿತ್ತು. ಆದರೆ ಒಂದು ಹರಿಡ್ನೆಸ್ ಗಡಿಬಿಡಿಯಿಂದ ಆಯ್ತು ಅನ್ನೋ ಒಂದು ಸಂಶಯ ಅಂತ ಇತ್ತೀಚೆಗೆ ಮತ್ತೆ ಬರ್ಲಿಕ್ಕತ್ತದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಯಾವ ವ್ಯಕ್ತಿಯನ್ನು ನಂಬಿ ಇಡೀ ಒಂದು ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಯಾರಾದರೂ ಸಹಜದ ಆ ಸಾಲದಲ್ಲಿದ್ದಾಗ ಆಯ್ತಪ್ಪ ತನಿಖೆಗೆ ಒಪ್ಪಿಸುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಅದರಲ್ಲಿ ತಪ್ಪಂತಲ್ಲ, ಸತ್ಯ ಹೊರಬರ್ಬೇಕಾಗಿದೆ. ಇದರರ್ಥ ಹೆಗ್ಗಡೆ ಅವ್ರು ತಪ್ಪಿತಸ್ಥರು ಹೌದು ಅಲ್ವೋ ಇನ್ನೂ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ ನಾವು ಸತ್ಯ ಹೊರಗೆ ಬಂದವ, ಇನ್ನೂ ಬಂದಿಲ್ಲ, ಇನ್ನೂ ಬರಬೇಕಾಗ್ಯದ, ಭಾಳಷ್ಟು ಅದ. ಯಾಕಂತಂದ್ರೆ ಈ ಅಲ್ಲಿ ಅನ್ಯಾಯ ನಡೆದಿಲ್ಲ ಅನ್ನೋಕ್ಕೆ ಹೇಳಿಕ್ಕೆ ಸಾಧ್ಯ ಇಲ್ಲ, ಯಾರು ಹೇಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸೌಜನ್ಯ ಕೇಸನ್ನ ಅದಿದ್ದೇನು ಇಲ್ಲಿವ್ರಿಗೆ ಯಾಕೆ ಸಿಗ್ತಾಯಿಲ್ಲ? ಯಾರು ಅಂಥ ಬಲಾಢ್ಯರಿರ್ಬೋದು? ನಮ್ಮ ಪೊಲೀಸರಿಂದ ಇಂಟೆಲಿಜೆಂಟ್, ಸ್ಕಾಟ್ಲ್ಯಾಂಡದ ಪೊಲೀಸರಿಗೆ ಹೋಲಿಕೆ ಮಾಡ್ತಾ ಇರ್ತೀವಿ. ನಮ್ಮ ಪೊಲೀಸ್ ಅಷ್ಟು ಜಾಣರು ಅಂತೆಲ್ಲ. ಮತ್ತು ಈ ವಿಷಯವನ್ನು ಇಲ್ಲಿವರಿಗೆ ಅನೇಕ ಮಾತ್ರ ಸಾವುಗಳಾಗಿದ್ದಾವೆ. ಮತ್ತು ಇಲ್ಲಿ ಕೆಲವೊಂದು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಅಥವಾ ತಮ್ಮ ಮತ್ತೇನೋ ಆಗಿರ್ಬೋದು ಅಥವಾ ಒಂದು ಯಾವುದೋ ಹೆಣಗಳಲ್ಲಿ ಹೋಗೋದು ಬಂದೀವಿ ಅಂತ ಅನೇಕರು ಹೇಳ್ತಾ ಇದ್ದಾರೆ. ಅವೇನು ಸುಳ್ಳೇನು, ಸುಮ್ಮನೆ ಹೇಳಿದ್ರು ಅವರು. ಮತ್ತು ವಿಶೇಷವಾಗಿ ನಾವಿಲ್ಲಿ ನೋಡಬೇಕಾಗಿದ್ದು ಅಲ್ಲಿ ಕೆಲಸ ಮಾಡುವಂಥ ಜನ ಕೆಳಜಾತಿಯ ಜನ, ಮತ್ತು ಅವ್ರ ಕಡೆಯಿಂದ ಇಂಥ ಕೆಲಸ ಮಾಡಿಸ್ತಾ ಇರ್ತಾರೆ. ಹೂವು ಕೆಲಸ, ತೊಳಿ ಕೆಲಸ, ಮತ್ತೇನು ಮಾಡೋ ಕೆಲಸಗಳನ್ನ. ಇದರಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಅಲ್ಲಿ ಕೆಲಸಗಾರರೇ ಇರ್ತಾರೆ. ಕಸ ಹುಡುಕಿ ಮಾಡುವಂಥವ್ರು, ಮತ್ತೊಂದು ಮಾಡುವಂಥವ್ರು. ಅವರು ಎಷ್ಟು ಸತ್ಯ ಎಷ್ಟು ಸುಲಭ ಬೇರೆ, ಆದರೆ ಅವ್ರು ತೋರಿಸ್ತೀವಿ, ನಾವು ನೋಡಿದ್ದೀವಿ, ಅವರು ಮಾಡೋದಿನ್ನಂತ ಅನ್ನೋ ಮಾತಾಡ್ತಾ ಇದ್ದಾರೆ. ಅವು ಸುಳ್ಳಿನಲ್ಲ. ಇವುಗಳನ್ನೆಲ್ಲ ನಾವು ಹೇಗೆ ತೆಗಿಬೇಕಾಗಿದ್ದು ಭಾಳ ಭಾಳ ಮುಖ್ಯವಾದ ವಿಷಯ. ಯಾಕಪ್ಪ ಅಂತಂದ್ರೆ ಇಲ್ಲೇ ಒಬ್ಬ ಅಧರ್ಮಿ ಅಥವಾ ಅನ್ಯಾಯಕೋರ ಅಥವಾ ಅತ್ಯಾಚಾರಿ ತಪ್ಪಿಸ್ಕೋಬಾರ್ದು ಅವರು. ಅದು ಏನಪ್ಪ ಅಂದ್ರೆ ತನಿಖೆ ಮೂಲ ಉದ್ದೇಶ. ಆ ದಿಶೆಯಲ್ಲಿ SIT ಪ್ರಯತ್ನ ಮಾಡ್ತಾ ಇದ್ದ ಅನ್ನಿಸ್ತಾ ಇದೆ. ಆದರೂ ಸಹಿತ ಕೆಲವು ಸಂಶಯಗಳಿದ್ದಾವೆ, ಬೆಳೀತಾ ಇದ್ದಾವೆ. ಜಗದೀಶ್
ವಕೀಲ ಜಗದೀಶ್ ಅವ್ರ ಬಗ್ಗೆಯೂ ಆರೋಪಗಳು ಸಾಕಷ್ಟು ಮಾಡ್ತಾ ಇದ್ದಾರೆ. ಇವ್ರು ಅವ್ರ ಮೇಲೆ ಮಾಡೋದು, ಅವ್ರು ಇವ್ರ ಮೇಲೆ ಮಾಡೋದು, ಆರೋಪಗಳು ಪ್ರತ್ಯಾರೋಪ, ಮತ್ತೇನೋ ಅವ್ರಿಗೆ ದುಡ್ಡಿನಿಂದ ಎಲ್ಲಿದ್ದು ಕೇಳೋದು. ಇದೇ ಸಮಯದಲ್ಲೇ ಯೂಟ್ಯೂಬ್ದ ಸಮೀರ್ ಎಮ್ಡಿ ಇವರನ್ನು ಈಗ ತನಿಖೆಗೆ ಒಳಪಡಿಸ್ತಾ ಇದ್ದಾರೆ, ಮಾತಾಡಿಸ್ತಾ ಇದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ. ಒಂದು ಏನಪ್ಪ ಅಂತಂದ್ರೆ ಈ ನೆಲೆಯಲ್ಲಿ ಈ ಕೃತಕ ಬುದ್ಧಿಮತ್ತೆಯಿಂದ AI ಮಾಡಿದ ಆ ವಿಷಯ ನಿಮಗೆ ಅಷ್ಟು ದುಡ್ಡು ಎಲ್ಲಿದು ಬಂತು, ಹೇಗೆ ಬಂತು ಅದೆಲ್ಲ ಕೇಳ್ತದೆ, ಕೇಳಿ ತಪ್ಪಲ್ಲ. ಹೇಗೆ ದೊಡ್ಡದಂಥ ಒಂದು ಸಾಹಸ ಮಾಡ್ತಾ ಇದ್ದಾರೆ, ಅದಕ್ಕೆ ಸಿಕ್ಕಾಪಟ್ಟೆ ಖರ್ಚು ಇರ್ತದೆ. ಕೊಟ್ಟವ್ರು ಯಾರು, ಎಲ್ಲಿದು ಕೊಟ್ಟರು, ಹೇಗೆ ಕೊಟ್ಟರು, ಇದೆಲ್ಲ ಇದ್ದಾಗ ಅದರಲ್ಲಿ ನಡೆದಂಥ ಘಟನೆಗಳ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ನಡೆದಿನ ಸುಳ್ಳಲ್ಲ ಅದರ ಹೇಳಿದ್ದವರು ಮ್ಯಾಕ್ಸಿಮಮ್ ಅದರ ಸತ್ಯದ. ಯಾಕಂದರೆ ಮೂಲತಃ ಸೌಜನ್ಯ ಒಂದು ಹತ್ಯೆ ನೆಲೆಯಲ್ಲೇ ಹೋರಾಟ ಶುರುವಾದಂಥದ್ದು. ಹತ್ಯೆ ಆಗಿದ್ದಿನ ಸುಳ್ಳಲ್ಲ ಸೌಜನ್ಯಂದು. ಯಾಕಪ್ಪ ಅಂತಂದ್ರೆ ಯಾರಿಗೂ ಯಾರ ಮೇಲೂ ಅನಗತ್ಯ ಆರೋಪ ಮಾಡುವಂಥದ್ದು ಇಲ್ಲಿ ಸಾಧ್ಯನೇ ಇಲ್ಲ. ಯಾಕಂದರೆ ಎವಿಡೆನ್ಸ್ ಆ ರೀತಿ ತೋರಿಸ್ತಾ ಇದ್ದಾವೆ, ಅದು ಮುಚ್ಚಾಕಿದ್ದು ನಾಶ ಮಾಡಿದ್ದೆಲ್ಲ ಗೊತ್ತಾಗ್ತದೆ. ಹಾಗಾದ್ರೆ ಇದು ನಾಶ ಮಾಡಿದವರು ಯಾರು ಅವರು ಅನ್ನುವಂಥದ್ದು. ಮುಖ್ಯವಾಗಿ ಆ ಹೆಣ್ಣುಮಗಳ ಜೊತೆ ಕೂಡಿದಂಥ ವ್ಯಕ್ತಿಯ ವೀರ ಸಿಗದಂಗೆ ನೋಡ್ಕೊಂಡಿದ್ದು ಇವತ್ತು ದೊಡ್ಡ ಪ್ರಶ್ನೆ ಅದು. ಯಾಕೆ ಸಿಗಲಿಲ್ಲ, DNA ಯಾಕೆ ಗೊತ್ತಾಗ್ತಾ ಇಲ್ಲ? ಪಾಪ ಆ ಒರಿಜಿನಲ್ದಲ್ಲೇ ಮಣ್ಣನ್ನು ಹಾಕಿ ಅದನ್ನು ಸಿಗದಂಗೆ ಮಾಡಿದಂಥ ಬುದ್ಧಿವಂತರು ಕ್ರೂರಿಗಳು ಯಾರಿದ್ದಾರೆ ಅವರು. ಅಂಥ ಒಂದು ಕೊಲೆಯಾದಂಥ ಅದರಲ್ಲೂ ಅದನ್ನು ಲಾಸ್ಟ್ ಟೈಮ್ ನೋಡಿದಂಥವ್ರು ಇವತ್ತು ತಮ್ಮ ನೋಡಿದ ಘಟನೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ ಯಾಕೆ ಮೊದಲು ಹೇಳ್ತಾ ಇದ್ದೀನಪ್ಪ ಅಂದರೆ ಈ ಘಟನೆ ನಡೆದಿದ್ದೇನು ಸುಳ್ಳೇನಲ್ಲ, ಇದ್ರ ತನಿಖೆ ಆಗಬೇಕಾಗಿದೆ. ಅಲ್ಲಾದರೂ ಸಹ ಇದು ಮಟ್ಟನವ್ರಿಗೆ ಬೇಕಾಗಿದ್ದು, ತಿರುಗೋಡಿ ಬೇಕಾಗಿದ್ದು, ಇದರಿಂದ ಇದ್ದವ್ರು ಯಾರು, ಅವ್ರಿಗೆ ಸಮಸ್ಯೆ ಅವ್ರ ಮೇಲೆ ಅದ, ಈ ಹೆಗ್ಗಡೆಯವ್ರ ಮೇಲೆ, ಹೆಗ್ಗಡೆಯವ್ರ ಕುಟುಂಬದ ಮೇಲೆ ಅದ. ಆದರೆ ಅವರ ಸತ್ಯ ಅಂತ ನಾವು ಹೇಳಿಕೊಳ್ತಿಲ್ಲ. ಬಟ್ ಅದು ತನಿಖೆ ಆಗಬೇಕಲ್ಲ. ಅದು ಈ ಹೆರಗಳ ಬಗ್ಗೆ ತನಿಖೆ ನಡೆದದ ಏನಾಗ್ತದೆ ನೋಡಿ. ಇನ್ನೂ ಒಂದು ಇಲ್ಲಿವರೆಗೆ ಇದ್ರ ಬಗ್ಗೆ SIT ತುಟಿ ಪಿಟಕ್ ಅಂದಿಲ್ಲ. ಎಲ್ಲರನ್ನೂ ಮಾತಾಡಿಸ್ತಾ ಇದ್ದ, ಎನ್ಕ್ವೈರಿ ಮಾಡ್ತಾನೆ ಇದ್ದ, ಅದನ್ನು ಹೊರಗೆ ಬಿಡ್ತಾನೂ ಇಲ್ಲ. ಏನು ಮಾಡಿದ್ರು ಇಲ್ಲಿವರೆಗೆ ಏನೇನು ಆಯಿತು, ಯಾರು ಈಗ ಈ ಥರ ಹಿದ್ದಿದ್ದಂಥವ್ರು, ಏನು ತಮಿರುಡ್ಡಿನ ಅಥವಾ ಏನು ಮಟ್ಟನವರ ಅಥವಾ ಇವರು ಹೆಗ್ಗಡೆಯವರ, ಅವ್ರು ಹೆಗ್ಗಡೆಯವ್ರು ಸಿಗಿಸ್ಲಿಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಅವ್ರ ಮನೆತನ ಹೆಸರು ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವೆಲ್ಲ ತನಗೆ ಒಂದು ಹಂತಕ್ಕೆ ಬಂದು ಮುಗಿಲೇಬೇಕಾಗಿದೆ. ಅದರಲ್ಲೇ ಅನೇಕ ಮಾವತನ ಕೇಸ್ ಆಗಿರ್ಬೋದು, ಮತ್ತೊಬ್ಬರ ಕೇಸ್ ಆಗಿರ್ಬೋದು, ಅನೇಕ ತಮ್ಮ ಭೂಮಿಯನ್ನು ಕಳ್ಕೊಂಡವರು ಅವರು ಸಹಿತ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನಮ್ಮ ಹೌದು ಬಾಯಿ ಭೂಮಿ ಸ್ವಲ್ಪ ನಮ್ಮ ಪಾಪಿಲ್ಲ, ಅಪ್ಪ ತಿಳ್ಕೊಂಡ್ರು, ಅವ್ರನ್ನ ಕೊಲೆ ಮಾಡಿದ್ವಿ, ಇನ್ನೂ ಆರೋಪಗಳಿದ್ದಾವೆ ಭಾಳಷ್ಟು. ಅಲ್ಲಿ ಇನ್ನೂ ಗೊಂದಲ ಅಂದ್ರೆ ಎಲ್ಲ ಸಲುವಾಗಿ ನಡೀತಾ ಇದ್ದಿದ್ದು ಸುಳ್ಳಲ್ಲ, ಅವ್ರು ಆರೋಪ ಮಾಡಿದ್ದೇನು ಸುಳ್ಳಲ್ಲ. ಅಲ್ಲೇ ಇದ್ದಂಥದ್ದು ಇನ್ನೂ ನಾವು ಗಮನಿಸ್ಬೇಕಾಗಿದ್ದಿಲ್ಲ. ಇಲ್ಲಿ ನಮ್ಮ BJP ಸಹೋದರರು ಮೇಲೆ ಹೇಳ್ತಾ ಇದ್ದಾರೆ, ಇಲ್ಲಪ್ಪ ಇದರಿಂದ ನೆಕ್ಸ್ಟ್ ಲೈಟ್ ಇದೆ. ನೆಕ್ಸ್ಟ್ ಲೈಟ್ ಇದಕ್ಕೆ ಏನು ಸಂಬಂಧ ರೀ ಗುರುವೇ? ಅಲ್ಲಿ ಅನ್ಯಾಯಗೊಳಗಾದಂಥವ್ರು ನಮ್ಮ ನಮ್ಮ ಭೂಮಿನ ಕಸ್ಕೊಂಡು ನಮ್ಮ ಮತ್ತೇನೋ ಮಾಡಿದ್ರು, ನಮ್ಮ ಹೆಣ್ಮಕ್ಳು ಹೋದ್ರೆ ಕಾಲೇಜ್ಗೆ ಹೋದ್ರೆ ಬರ್ತಾ ಇಲ್ಲ ಅನ್ನೋಂಥ ಮಾತು ಅವ್ರು ಹೇಳೋ ಮುಂದೆ ಅದು ತನಿಖೆ ಆಗಬೇಕಲ್ಲ. ಆ ತನಿಖೆ ಮಾಡೋಕೆ ಹಚ್ಚೋದು ನೆಕ್ಸ್ಟ್ ಲೈಟಾ? ಅದು ಆಗಿದ್ದು ನಾವು ಕಂಪ್ಲೇಂಟ್ ಮಾಡೋ ನೆಕ್ಸ್ಟ್ ಲೈಟಾ? ಇಲ್ಲ ಲೆಫ್ಟ್ ಇಲ್ಲ ರೈಟ್ ಇಲ್ಲ, ನ್ಯಾಯದ ಏನು ನ್ಯಾಯ ಆಗ್ಯದ, ಯಾವುದು ನ್ಯಾಯ ಸಿಗಬೇಕಾಗ್ಯದ, ಅನ್ಯಾಯ ಏನಾಗಿದೆ, ಯಾರಿಗೆ ಅನ್ಯಾಯದ್ದು ಬಂದು ಪ್ರತಿಯೊಂದು ಹೆಜ್ಜೆಗಳು ಇವತ್ತು ಗೊತ್ತಾಗಬೇಕಾಗಿದೆ. ಅದಕ್ಕಾಗಿ ಈ ತನಿಖೆಯನ್ನು ಯಾರಾದರೂ ಬೆಂಬಲಿಸಬೇಕಾಗಿದೆ. ಇದು ಕೇವಲ ಇದು ಮುಚ್ಚಿ ಹಾಕೋದಕ್ಕಾಗಿ ಆಗಬಾರ್ದು ಅನ್ನುವಂಥದ್ದು. SIT ಆದರೂ ಸಹಿತ ಇನ್ನೂ ಸೂಕ್ಷ್ಮವಾಗಿ ಕೆಲಸ ಮಾಡಬೇಕು ಅನ್ನುವಂಥ ಮಾತು. ಇತ್ತೀಚೆಗೆ NIA ಕೊಡ್ರಿ, ಅವ್ರಿಗೆ ಕೊಡ್ರಿ, ಬೇರೆ ಬೇರೆ ಸಂಸ್ಥೆ ಕೊಡ್ರಿ ತನಿಖೆಗೆ ಅಂತ ಹೇಳ್ತಾನೆ ಇದ್ವಿ CBI ಅದು. ಆದರೆ ಇವತ್ತು ನಮಗೂ ಒಂದೇನು ಸಮಸ್ಯೆ ಶುರುವಾಗಿಬಿಟ್ಟದಪ್ಪ ಅಂತಂದ್ರೆ ಈ ರಾಜಕೀಯ ಪಕ್ಷಗಳ ಪ್ರೇರಣೆಯಿಂದಾಗಿ ಇಲ್ಲಿ ನಮಗೂ SIT ಇರ್ಬೋದು, ಸರ್ಕಾರದ ಪ್ರಭಾವದ ಅಲ್ಲೇ, ಮುಂದೆ NIA ಆತಪ್ಪ ಅಂದ್ರೆ ಕೇಂದ್ರ ಸರ್ಕಾರದ ಪ್ರಭಾವ ಅದ, CBI ಆದ್ರೆ ಕೇಂದ್ರ ಸರ್ಕಾರದ ಪ್ರಭಾವ ಅದ. ಇಲ್ಲೇ ಅದ್ರ ಹಿಂದೆ ರಾಜಕೀಯ ಇರೋದ್ರಿಂದಾಗಿ ಸತ್ಯ ಹೊರಗೆ ಬರ್ತದೇನೋ ಅಂತ ಬರ್ತದೇನೋ ಅನ್ನೋದು ದೊಡ್ಡ ಪ್ರಶ್ನೆ ಇವತ್ತು ನಮ್ಮ ಮುಂದದ. ಅಂದ್ರೆ ಇವೆಲ್ಲ ಸಂಸ್ಥೆಗಳಿಗೆ ಒಂದು ಸ್ವಾಯತ್ತತೆ ಕೊಡಬೇಕಾಗಿದೆ. ಇದರಲ್ಲಿ ರಾಜಕೀಯ ಹಸ್ತಕ್ಷೇಪ ಆಗಿ ನೋಡ್ಕೊಳ್ಬೇಕಾಗಿದೆ. ಅದಕ್ಕಾಗಿ ನಾವು ಮೇಲೆ ಹೇಳುವಂಥದ್ದು, ಇವುಗಳನ್ನೆಲ್ಲ ಸ್ವಾಯತ್ತ ಸಂಸ್ಥೆ ಮಾಡ್ರೆ ಇದರಲ್ಲಿ ಯಾರು ರಾಜಕಾರಣ ಹಸ್ತಕ್ಷೇಪ ಮಾಡಿಕೊಡೋದು. ಅವ್ರು ಮಾಡಿದ್ರೆ ಆಗ್ತದೆ. ತಮ್ಮ ರಾಜಕೀಯ ಲಾಭಕ್ಕಾಗಿ, ನಮ್ಮ ಹೋಟ್ ರಾಜಕೀಯಕ್ಕಾಗಿ ಕಾಂಗ್ರೆಸ್ಗರು ಒಂದು ರೀತಿ ವರ್ತನೆ ಮಾಡ್ತಾರೆ, BJPಗರು ಮತ್ತೊಂದು ರೀತಿ ಮಾಡ್ತಾರೆ, RJD ಅವ್ರು ಮತ್ತೊಂದು ರೀತಿ ಮಾಡ್ತಾರೆ, JDUದವರು ಇನ್ನೊಂದು ರೀತಿ ಮಾಡ್ತಾರೆ. ತಮಗೆ ಅನುಕೂಲಿಸಿದಂಥ ಸತ್ಯ ಹುಡುಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಸತ್ಯಕ್ಕೆ ಹೇಳಿದ್ದಿಲ್ಲ, ಆನೆಗೆ ಹಲವು ಮುಖಗಳಂದು ಯಾವ ಸೊಂಡಿ ಮುಡ್ತಾನೆ, ಆನೆ ಸೊಂಡಿ ಹಚ್ತಾನೆ ಕೂಡ, ಇನ್ನು ಹೊಟ್ಟೆ ಮುಡ್ತಾನೆ, ಗಾಡಿ ಗಜ್ಜೆ ಅಂತ ಹೇಳ್ತಾನೆ, ಕಾಲು ಮುಡ್ತಾನೆ, ಏನೋ ಹೇಳ್ತಾನೆ, ಕಂಬ ಗಜ್ಜೆ ಅಂತ ಹೇಳ್ತಾನೆ. ಅಂದರೆ ಇದರ ಅರ್ಥ ಏನಪ್ಪ ಅಂದ್ರೆ ಸತ್ಯನ ಸಿಗದೆ ಹೋಗಿಬಿಡ್ತದೆ ಇವರೆಲ್ಲರೂ ಇದರಲ್ಲೇ ಏನೋ ಒತ್ತಡದಲ್ಲೇ. ಅದಕ್ಕಾಗಿ ಸಾರ್ವಜನಿಕರಿಗೆ ಬೇಕಾಗಿದ್ದು ಇದರಿಂದ ಯಾರಪ್ಪ ಕೊಲೆಗಾರ, ಯಾರು ಅತ್ಯಾಚಾರಿ ಅಷ್ಟೇ ಅದ, ಅದನ್ನು ಹುಡುಕಬೇಕಾಗಿದೆ. ಅದಕ್ಕಾಗಿ SIT ಮತ್ತು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಮತ್ತು ಈಗ ಅಲ್ಲಲ್ಲಿ ತಪ್ಪುಗಳಾಗಿದ್ದಾವೆ SITಯಿಂದ, ಇಲ್ಲಂತಲ್ಲ.
ಅದರ ಬಗ್ಗೆ ಅವ್ರು ಕಾಳಜಿ ವಹಿಸಿ ಸತ್ಯಕ್ಕೆ ಹೊರಗೆ ಹಾಕಿರಿ ಅಂತ ಮತ್ತು ಹೇಳ್ತಾ ಯಾವುದೇ ರಾಜಕಾರಣಿ ನಮ್ಮ ಸಿದ್ದರಾಮಯ್ಯರದಾಗಿರ್ಬೋದು, ಮೋದಿ ಅವ್ರದ್ದಾಗಿರ್ಬೋದು, ಯಡಿಯೂರಪ್ಪನವ್ರದ್ದಾಗಿರ್ಬೋದು, ಅದು ಯಾವುದೇ ಇವತ್ತು ನಮ್ಮ ದೇವೇಗೌಡರದಾಗಿರ್ಬೋದು, ಇವರೆಲ್ಲರ ಮಾತಿಗೆ ಬೆಲೆ ಕೊಡಲಾರದ ಸತ್ಯ ಕೆಲಸ ಇವತ್ತು SIT ಮಾಡಿದರೆ ಭಾಳ ಯೋಗ್ಯ. ಆದರೆ ಸಂಶಯದ ಮಾತುಗಳ ಮಾತ್ರ SIT ಬಗ್ಗೆ ಕೇಳಿ ಬರ್ತಾ ಇದ್ದಾವೆ. ಈ ನಡುವೆ ಸಮೀರ್ MD ಅವ್ರು ಎನ್ಕ್ವೈರಿ ನೋಡೋದ ನೋಡೋರು ಅವ್ರೇನು ಬರ್ತದೆ, ಇವ್ರದ್ದೇನು ಆಗ್ತದೆ ನೋಡೋದು ಎನ್ಕ್ವೈರಿ ನಡೆದಿದ್ದಾವೆ. ಮತ್ತು ತಿಮ್ಮರೋಡಿ ಅವರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಆಗಲಿ ಎಲ್ಲರೂ ಎನ್ಕ್ವೈರಿ ಆಗ್ರಿ ಅಂತ ಹೇಳ್ತಾ ಅದೇ ಕಾಲಕ್ಕೆ ಈ ಘಟನೆಗೆ ಸೌಜನ್ಯ ಘಟನೆ ಕೆಲವೊಂದಿಷ್ಟು ಮೇನ್ ಆರೋಪ ಮಾಡ್ತಾರೆ ತಿಮ್ಮರೋಡಿ ಅವರು ಇಂಥವ್ರನ್ನ ಎನ್ಕ್ವೈರಿ ಆಗ್ಬೇಕಂತೇಳಿ. ಅದು ಹೆಗ್ಡೆ ಅವ್ರ ಮನೆತನದ ಅವರ ಚಿಕ್ಕಪ್ಪನ ಮಕ್ಕಳು ಅಂದ್ರೆ ತಮ್ಮನ ಮಕ್ಕಳ ಎನ್ಕ್ವೈರಿ ಆಗಬೇಕು ಅನ್ನುವಂಥ ಮಾತನ್ನು ಕೇಳ್ತಾ ಇದ್ದಾರೆ. ಎಲ್ಲರೂ ಆಗ್ರಿ, ಯಾರೂ ಇಲ್ಲಿ ಉಳಿಬಾರ್ದು, ಎಲ್ಲರೂ ಬುದ್ಧಿವಂತರಿದ್ದಾರೆ. ಇದರಲ್ಲೇ ಬುದ್ಧಿವಂತಿಗಿಂತ ಮುಖ್ಯ ನಮಗೆ ನ್ಯಾಯ ಸತ್ಯ ಸಿಕ್ಕರೆ ಸಾಕಂತ ಹೇಳ್ತಾ ಇದು ಇವತ್ತಿನ ಡೆವಲಪ್ಮೆಂಟ್. ಮತ್ತೇನು ಡೆವಲಪ್ ಆದ್ರೆ ಮತ್ತೆ ನಿಮ್ಗೆ ಮತ್ತೂ ಮಾತಾಡ್ತಾ ಇರ್ತಾರೆ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮಯ್ಯ ಸತ್ಯದ ಕೈಗಡೆ ವಂದನೆಗಳು.